ಹಲೋ ಗೈಸ್, ವೆಲ್ಕಮ್ ಟು ಗ್ಲೋಬಲ್ ಸೇಪಿಯನ್ ಯೂಟ್ಯೂಬ್ ಚಾನಲ್. ನಾನು ನನ್ನ ಫಿಟ್ನೆಸ್ ಜರ್ನಿನ ಡಾಕ್ಯುಮೆಂಟ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಫಿಟ್ನೆಸ್ ಸರ್ಟಿಫೈಡ್ ಫಿಟ್ನೆಸ್ ಕೋಚ್ ಆಗಲಿ ಅಥವಾ ನ್ಯೂಟ್ರಿಷನಲ್ಲಿ ಸರ್ಟಿಫಿಕೇಟ್ ಹೊಂದಿಲ್ಲ. ಸೊ ನಾನೇನೇ ಮಾತಾಡಿದ್ರು ಅದು ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ನಾನು ರಿಸರ್ಚ್ ಮಾಡಿ ನಾನೇ ತಯಾರಿಸಿರುವಂಥ ಒಂದು ಪ್ಲ್ಯಾನ್ಸ್ಗಳ ಒಂದು ಫೀಡ್ಬ್ಯಾಕು ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಕೊಡ್ತಾ ಇರೋ ಒಂದು ಮಾಹಿತಿ ಅಷ್ಟೇ. ಸೊ ಮೋಸ್ಟ್ ಆಫ್ ದ ಇಂಡಿಯನ್ಸ್ ಬಾಡಿ ಟೈಪ್ ಯಾವ ಥರ ಇರುತ್ತೆ ಅಂದರೆ ಸ್ಕಿನಿ ಫ್ಯಾಟ್ ಬಾಡಿ ಟೈಪ್. ಇದಕ್ಕೆ ನೀವು ಬಲ್ಕಿಂಗ್ ಆಗಲಿ ಕಟಿಂಗ್ ಆಗಲಿ ಒಮ್ಮೆಲೆ ಮಾಡೋಕೆ ಹೋದರೆ ಬಾಡಿ ಅಡ್ಜಸ್ಟ್ ಆಗಲ್ಲ ಮತ್ತು ನಮ್ಗೆ ರಿಕ್ವೈರ್ಡ್ ರಿಸಲ್ಟು ಬರಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಬಾಡಿ ರೀಕಂಪೋಸಿಷನ್ ಅಂತ ಮಾಡ್ತೀವಿ. ಇದರಲ್ಲಿ ನಾವು ಪ್ರೋಟೀನ್ನ ಪರ್ ಬಾಡಿ ವೇಟ್ ಏನು 1 kg ಇರುತ್ತೆ, 1 kgಗೆ 2 ಗ್ರಾಮ್ ಅಂತ ಪ್ರೋಟೀನ್ ಕನ್ಸಿಡರ್ ಮಾಡ್ತೀವಿ. ಅಂದರೆ ನನ್ನ ಬಾಡಿ ವೇಟ್ ಬಂದ್ಬಿಟ್ಟು 70 kg. ಸೊ ಅದರಿಂದ ನಾನು 140 ಗ್ರಾಮ್ಸ್ ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡಬೇಕು. ಸೊ ಇದರಲ್ಲಿ ನಾನು ಡಯಟ್ ಥ್ರೂ ಪ್ರೋಟೀನ್ನ ತೊಗೋತೀನಿ ಮತ್ತು ಸಪ್ಲಿಮೆಂಟ್ಸ್ ಕೂಡ ತೊಗೋತೀನಿ. ಹಾಗೆ ಕ್ರೇಟಿನ್ ಅಂದರೆ ವೇಟ್ ಲಿಫ್ಟ್ ಹೆವಿ ಮಾಡೋಕ್ಕೆ ಮಸಲ್ಸ್ ಜಾಸ್ತಿ ಬಿಲ್ಡ್ ಆಗಬೇಕಂದ್ರೆ ಮಸಲ್ ಸೈಜು ಗ್ರೋತ್ ಆಗಬೇಕು. ಮಸಲ್ಸ್ ಜಾಸ್ತಿ ಸೈಜ್ ಗ್ರೋತ್ ಆಗಬೇಕಂದ್ರೆ ನಾವು ಲಿಫ್ಟ್ ಹೆವಿ ಮಾಡಬೇಕು. ಸೊ ಎಷ್ಟು ಹೆವಿ ಅಂದರೆ ಎಷ್ಟು ಅಂದರೆ ನಮಗೆ 11ರಿಂದ 12ನೇ ರೆಪ್ಸು ನಮ್ಮ ಕೈಯಲ್ಲಿ ಎತ್ತಕ್ಕಾಗಬಾರ್ದು. 11ನೇದು ಮತ್ತು 12ನೇ ರೆಪ್ಸ್, ಲಾಸ್ಟ್ 2 ರೆಪ್ಸ್ ಏನಿರುತ್ತಲ್ಲ ನಾವು ನಮಗೆ ಎತ್ತಕ್ಕಾಗಬಾರ್ದು ಈಸಿಯಾಗಿ. ಅಷ್ಟು ವೆಯ್ಟ್ನ ನಾವು ತೊಗೋಬೇಕು. ಸೊ ಈ ಥರ ತೊಗೊಂಡಾಗ ನಮಗೆ ನಮ್ಮ ಮಸಲ್ಸು ಬ್ರೇಕ್ ಡೌನ್ ಆಗುತ್ತೆ. ಮಸಲ್ಸ್ ಬ್ರೇಕ್ ಡೌನ್ ಆಗಿ ರಿಕ್ವೈರ್ಡ್ ಪ್ರೋಟೀನ್ ನಾವು ನ್ಯೂಟ್ರಿಷನ್ ಕೊಟ್ಟರೆ ಅದು ಮಸಲ್ಸ್ ರಿಕವರ್ ಆಗುತ್ತೆ. ಸೊ ಇದರಿಂದ ಮಸಲ್ ಸೈಜ್ ಗ್ರೋತ್ ಆಗುತ್ತೆ. ಮಸಲ್ ಸೈಜ್ ಗ್ರೋತ್ ಆಗಿ ನಂತರ ಏನಾಗುತ್ತೆ ಅಂದರೆ ಮಸಲ್ ಸೈಜ್ ಗ್ರೋತ್ ಆಗಿ ಬಾಡಿಯಲ್ಲಿ ಹೇಗೆ ಮಸಲ್ಸ್ ಇನ್ಕ್ರೀಸ್ ಆಗುತ್ತೋ ಅದೇ ರೀತಿ ನಮ್ಮ ಮೈಯಲ್ಲಿರೋ ಫ್ಯಾಟ್ ಕೂಡ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಪಾಟ್ ರಿಡಕ್ಷನ್ ಅಂತ ಏನೂ ಇಲ್ಲ ಬಾಡಿ ಬಿಲ್ಡಿಂಗಲ್ಲಿ. ನನ್ನ ಹೊಟ್ಟೆ ಫ್ಯಾಟ್ ಅಷ್ಟೇ ಹೋಗ್ಬೇಕು ಅಂತ ಅಂದರೆ ಆಗಲ್ಲ. ಸೊ ನಾವು ಓವರ್ ಆಲ್ ಬಾಡಿ ವೇಟ್ನ ಒಂದು ಲೆವೆಲ್ಗೆ ರೀಕಂಪೋಸಿಷನ್ ಮಾಡ್ತೀವಿ. ಅಂದರೆ ಮಸಲ್ಸ್ನ ಗೇನ್ ಮಾಡ್ಕೊಂತ ಫ್ಯಾಟ್ ಆಟೋಮೆಟಿಕ್ ಆಗಿ ರೆಡ್ಯೂಸ್ ಆಗುತ್ತೆ. ಇದರಲ್ಲಿ ನೀವು ಕಾರ್ಡಿಯೋ ವೀಕ್ಲಿ ಒನ್ಸ್ ಮಾಡ್ಬೋದು, ಬಟ್ ನಾನು ಮಾಡಲ್ಲ. ಯಾಕಂದರೆ ವಾಕಿಂಗ್ ಅಂದರೆ ಸ್ಪೀಡಾಗಿ ವಾಕ್ ಮಾಡಿದ್ರೆ ಅದೇ ನಂಗೆ ಕಾರ್ಡಿಯೋ. ಸೊ ರನ್ನಿಂಗ್ ಮಾಡಬೇಕು ಅಂದರೆ ಮಾಡ್ಬೋದು ವೀಕ್ಲಿ ಒನ್ಸ್. ಯಾಕಂದರೆ ಹೆವಿ ಮಸಲ್ಸ್ ಇರುತ್ತಲ್ಲ, ಹೆವಿ ಮಸಲ್ಸ್ಗೆ ನೀವು ತುಂಬ ಡೈಲಿ ಕಾರ್ಡಿಯೋ ಮಾಡಿದ್ರೆ ಮಸಲ್ಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದರಲ್ಲಿ ಡಯಟ್ ಹೇಗಿರುತ್ತೆ ಅಂದರೆ ನನ್ನ ಡಯಟ್ ಹೇಳ್ತೀನಿ. ನಾನು ಡೈಲಿ ಏನು ತಿಂತೀನಿ ಅದನ್ನೇ ಹೇಳ್ತೀನಿ. ಸೊ 140 ಗ್ರಾಮ್ಸ್ ಪ್ರೋಟೀನ್ ರಿಕ್ವೈರ್ಮೆಂಟ್ನ ನಾನು ಕಂಪ್ಲೀಟ್ ಮಾಡೋಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಎಗ್ಸು, ಚಿಕನ್ ಬ್ರೆಸ್ಟ್ ಅಂತಾರೆ. ಸೊ ಚಿಕನ್ ಎದೆಭಾಗ ಅಂದರೆ ಚಿಕನ್ ಎದೆಭಾಗ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದನ್ನು ಯಾವ ಥರ ಬೇಕಾದ್ರೆ ನಿಮಗೆ ಕರಿ ಬೇಕಂದ್ರೆ ಚಿಕನ್ ಕರಿ ಮಾಡ್ಕೊಳ್ಳಿ, ಇಲ್ಲ ನಾರ್ಮಲ್ ಸ್ವಲ್ಪ ಆಯಿಲಲ್ಲಿ ಮ್ಯಾರಿನೇಟ್ ಮಾಡಿ ಚಿಕನ್ನ ಮ್ಯಾರಿನೇಟ್ ಮಾಡಿ ಸೊ ಶಾಲೋ ಫ್ರೈ ಮಾಡ್ತೀವಲ್ಲ ಆ ಥರ. ಸೊ ಆ ಥರ ಮಾಡ್ತೀನಿ. ನನಗೆ ಸ್ಟ್ರಿಕ್ಟು ಅಂದರೆ ಏನು ಅಂದರೆ ಮಾಡಿ ಅದು ಬೋರ್ ಆಗಬಾರ್ದು. ಸೊ ಈಗ 1 ತಿಂಗಳು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಮಾಡೋಕ್ಕೆ ನಂಗೆ ಮನಸ್ಸೇ ಬರಲ್ಲ. ಆ ಥರ ಮಾಡ್ಕೊಂಡ್ರೆ ಏನಪ್ಪ ಜೀವನ ಅಂತ ಅನಿಸ್ಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಎಕ್ಸೈಟಿಂಗ್ ಇರಲಿ ಅಂತ ಅಂದ್ಕೊಂಡು ಸೊ ನಾರ್ಮಲ್ ಚಿಕನ್ ಕರಿ, ಸ್ವಲ್ಪ ಆಯಿಲು ಚಿಕನ್ ಕರಿ ಮಾಡ್ಕೋತೀವಿ, ಇಲ್ಲ ಕಬಾಬ್ ಮಾಡ್ಕೋತೀವಿ, ಇಲ್ಲ ಶಾಲೋ ಫ್ರೈ ಚಿಕನ್ ಮಾಡ್ತೀವಿ. ಸೊ ಇದನ್ನು ಡೈಲಿ 250 ಗ್ರಾಮ್ಸ್ ಆಯಿತಾ. ಡೈಲಿ 250 ಗ್ರಾಮ್ಸ್ ಚಿಕನ್ ಬ್ರೆಸ್ಟು. ಸೊ 4ರಿಂದ 6 ಎಗ್ಸು, ಅಂದರೆ ಒಂದೇ ಸಲ ಎಗ್ಸ್ ತಿನ್ನಂಗಿಲ್ಲ. ಮತ್ತು ಹೈ ಫೈಬರ್ ಇಟ್ಕೋಬೇಕು, ಮೀಡಿಯಮ್ ಕಾರ್ಬೋಹೈಡ್ರೇಟ್ಸ್ ಇಟ್ಕೋಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ಇದೆ ರೈಸು, ಚಪಾತಿ, ರೊಟ್ಟಿ ಇವೆಲ್ಲ ಕಾರ್ಬೋಹೈಡ್ರೇಟ್ಸು ನಾರ್ಮಲ್ ಆಗಿ. ಇನ್ನು ಫೈಬರ್ ಅಂದರೆ ನಿಮಗೆ ಹಣ್ಣು, ತರಕಾರಿ, ಸೊಪ್ಪು, ತರಕಾರಿಲಿ ಬಂದುಬಿಟ್ರೆ ನಿಮಗೆ ಕ್ಯಾರೆಟು, ಸೌತೆಕಾಯಿ, ಸೊ ಇದೇ ಸಲಾಡು, ನಾರ್ಮಲ್ ಏನು ಪಲ್ಯ ಮಾಡಿರ್ತಾರೋ ಬಟಾಟೆ ಇದೆಲ್ಲ ಇದು ಕಾರ್ಬೋಹೈಡ್ರೇಟು. ಬಟ್ ಆದರೂ ಒಂದು ಲೆವೆಲ್ಗೆ ಇದರಲ್ಲೆಲ್ಲ ಫೈಬರ್ ಇರುತ್ತೆ, ಹಣ್ಣು ತರಕಾರಿಲಿ ಫೈಬರ್ ಇರುತ್ತೆ. ಅದೇ ರೀತಿ ಪ್ರೋಟೀನ್ ಬಂದುಬಿಟ್ಟು ನಿಮ್ಗೆ ಆಗಲೇ ಹೇಳಿದೆ ಎಗ್ಸ್ ಮತ್ತು ಚಿಕನ್ ಬ್ರೆಸ್ಟು ಅಂತ. ಸೊ ಅಡಿಷ್ನಲ್ ಆಗಿ ನಮಗೆ 100 ಗ್ರಾಮಲ್ಲಿ 35 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಎಲ್ಲ ಪ್ರೋಟೀನು ಅಬ್ಸರ್ವ್ ಆಗಲ್ಲ ಆಯಿತಾ. ನೀವು ಎಷ್ಟೇ ಇದನ್ನು ಮಾಡಿದ್ರು ಎಲ್ಲ ಏನು ಪ್ರೋಟೀನ್ ಇರುತ್ತೋ ಅದಷ್ಟು ಅಬ್ಸರ್ವ್ ಆಗಲ್ಲ ಬಾಡಿಲಿ. ಸೊ ಆದ್ದರಿಂದ ಈಸಿಯಾಗಿ ಅಬ್ಸರ್ವ್ ಆಗೋ ಥರ ಪ್ರೋಟೀನು ಅಂದರೆ ವೇ ಪ್ರೋಟೀನು ನಿಮಗೆ ಆದರೆ ಹಾಕೋಬೋದು. ಫೈನಾನ್ಷಿಯಲಿ ಓಕೆ ಅಂದರೆ ಹಾಕೋಬೋದು. ವೇ ಪ್ರೋಟೀನ್ ಮತ್ತು ಕ್ರೇಟಿನ್ ಇವೆರಡೇ ಸಪ್ಲಿಮೆಂಟು. ಇವೆರಡು ಸಪ್ಲಿಮೆಂಟ್ ಬಿಟ್ಟು ಬೇರೆ ಏನು ಸಜೆಸ್ಟ್ ಮಾಡೋಕ್ಕೆ ಹೋಗೋಲ್ಲ. ಇವೆರಡು ಸೇಫ್ ಆ್ಯಂಡ್ ಮೋಸ್ಟ್ ರಿಸರ್ಚ್ ಮಾಡಿರುವಂಥ ಸಪ್ಲಿಮೆಂಟ್ಸು ಆದ್ದರಿಂದ. ಸೊ ವೇ ಪ್ರೋಟೀನಿಂದ ನಮಗೆ 25 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಕ್ರೇಟಿನ್ ಬಂದುಬಿಟ್ಟು ವಾಟರ್ ಹೋಲ್ಡ್ ಮಾಡುತ್ತೆ, ಸ್ಟ್ರೆಂತ್ ಕೊಡುತ್ತೆ. ಸೊ ಲಿಫ್ಟ್ ಹೆವಿ ಮಾಡ್ತೀವಿ. ಚಿಕನ್ ಬ್ರೆಸ್ಟಿಂದ 30 ಗ್ರಾಮ್ ಆಯಿತಾ, 30 to 40 ಗ್ರಾಮ್, 100 ಗ್ರಾಮ್ ಅಂದರೆ 200-250 ಗ್ರಾಮ್ಸ್ ತೊಗೊಳ್ತೀವಿ ಅಂದರೆ ಒಂದು ಆಲ್ಮೋಸ್ಟ್ 60 ಗ್ರಾಮ್ 70 ಗ್ರಾಮ್ ನಮಗೆ ಪ್ರೋಟೀನ್ ಸಿಗುತ್ತೆ. ಅದೇ ರೀತಿ 1 ಸ್ಕೂಪ್ ವೇ ಪ್ರೋಟೀನಲ್ಲಿ 25 ಗ್ರಾಮ್ ಇರುತ್ತೆ, 75 ಗ್ರಾಮ್ ಆಯ್ತು. ಅಲ್ಲಿ 4ರಿಂದ 6 ಎಗ್ ಅಂದರೆ ಒಂದು ಎಗ್ಗಲ್ಲಿ 6 ಗ್ರಾಮ್ ಪ್ರೋಟೀನ್ ಇರುತ್ತೆ. 6 36, 60 + 30 90 96, 96 ಗ್ರಾಮ್ಸ್, ಆಲ್ಮೋಸ್ಟ್ 100 ಗ್ರಾಮ್ಸ್ ಪ್ರೋಟೀನ್ ಇಲ್ಲಿ ಫುಲ್ಫಿಲ್ ಆಯಿತು. ಇನ್ನು ಬಾಕಿ 40ರಿಂದ 50 ಗ್ರಾಮ್ ಏನಿರುತ್ತೆ ಅದು ನಾರ್ಮಲ್ ನಾವು ಡಯಟಲ್ಲಿ ರೈಸು, ಚಪಾತಿ, ಸೊ ಬೇರೆ ಏನೇ ನಾವು ತಿಂದರೂ ಅದರಲ್ಲೂ ಸ್ವಲ್ಪ ಪ್ರೋಟೀನ್ ಇದ್ದೇ ಇರುತ್ತೆ. ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಮತ್ತು ಬೆಳಿಗ್ಗೆ ನಾನು ಏನು ಮಾಡ್ತೀನಿ ಅಂದರೆ ಓಟ್ಸ್ ತಿಂತೀನಿ. ಓಟ್ಸ್ ಎಗ್ ಆಮ್ಲೆಟ್ ಮಾಡ್ಕೊಳ್ತೀನಿ. ಅಂದರೆ ಓಟ್ಸ್ ಪೌಡ್ರ್ ಮಾಡ್ತೀನಿ. ಪೌಡ್ರ್ ಮಾಡಿಬಿಟ್ಟು
ಎಗ್ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ನಾರ್ಮಲ್ ಏನು ಸೇಮ್ ಆಮ್ಲೆಟ್ ಯಾವ ಥರ ಮಾಡ್ಕೋತೀರಿ ಆ ಥರ ಮಾಡ್ಕೊಳ್ಳೋದು. ಸೊ ಇದರಿಂದ ನಮಗೆ ಸಫಿಷಿಯೆಂಟ್ ಆಗಿ ಪ್ರೋಟೀನ್ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಮತ್ತೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಯಾವತ್ತಿದ್ರು ಹೆವಿ ಇರಬೇಕು, ಮತ್ತೆ ಕಾರ್ಬೋಹೈಡ್ರೇಟ್ ರಿಚ್ ಇರಬೇಕು, ಪ್ರೋಟೀನ್ ರಿಚ್ ಇರಬೇಕು. ಸೊ ಇದರಿಂದ ನಮಗೆ ಎಗ್ಸಿಂದ ಪ್ರೋಟೀನ್ ಸಿಗ್ತಾ, ಓಟ್ಸ್ ಇಂದ ಕಾರ್ಬೋಹೈಡ್ರೇಟ್ ಸಿಗ್ತಾ. ಸೊ ಇದ್ರ ಜೊತೆ ನೀವು ತರಕಾರಿ, ಸೌತೆಕಾಯಿ, ಗಜ್ರಿ ಈ ಥರ ಇನ್ಕ್ಲೂಡ್ ಮಾಡ್ಕೋಬಹುದು. ಆ್ಯಪಲ್ ಆದರೆ ಆ್ಯಪಲ್, ಬನಾನ ಇದ್ರೆ ಬನಾನ, ಯಾವ್ದು ಮನೇಲಿ ಅವೈಲೇಬಲ್ ಇರುತ್ತೋ ಆ ಥರ ತರಕಾರಿ ಅಥವಾ ಹಣ್ಣನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಫೈಬರು, ಪ್ರೋಟೀನು, ಕಾರ್ಬೋಹೈಡ್ರೇಟ್ 3 ಕಂಪ್ಲೀಟ್ ಆಯಿತು. ಸೊ ಈ ಥರ ನಾವು ಬೆಳಿಗ್ಗೆ ಓಟ್ಸು, ಮಧ್ಯಾಹ್ನ ಚಿಕನ್ ಕರಿ ಅಥವಾ ಚಿಕನ್ ಬೆರಷ್ಟು, ಅದ್ರ ಜೊತೆ ಏನು ಚಪಾತಿ, ರೊಟ್ಟಿ ಇದ್ರೆ ರೊಟ್ಟಿ, ಅನ್ನ ಸಾರು ಇದೆ ನಾರ್ಮಲು, ಬೇಳೆ ಸಾರಲ್ಲೂ ನಮಗೆ ಪ್ರೋಟೀನ್ ಸಿಗುತ್ತೆ. ಮತ್ತು ರಾತ್ರಿ ಬಂದ್ಬಿಟ್ಟು ರಾತ್ರಿ ಸಂಜೆ ಜಿಮ್ಗೆ ಹೋಗ್ತೀನಿ 6 ಗಂಟೆಯಿಂದ 7 ಗಂಟೆ 7:30 ಮನೆ ಬರ್ತೀನಿ. 7:30 ನಮ್ಮದು ಪ್ರೋಟೀನ್ ಶೇಕ್ ಪ್ಲಸ್ ಕ್ರೇಟಿನು, 5 to 25 grams ಆಫ್ ಪ್ರೋಟೀನ್ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಪೋಸ್ಟ್ ವರ್ಕೌಟ್ ಅಂದರೆ ಜಿಮ್ಮಿಂದ ಬಂದ ತಕ್ಷಣ ನಾವು ಪ್ರೋಟೀನ್ ಕೊಡೋದ್ರಿಂದ ಪ್ರೋಟೀನ್ ಫಾಸ್ಟಾಗಿ ಅಬ್ಸರ್ವ್ ಆಗುತ್ತೆ ಅಂತ ಅಂತಾರೆ. ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಸೊ ಇಟ್ಸ್ ಓಕೆ. ನೀವು ಜಿಮ್ಮಿಂದ ಬಂದ್ಕೊಳ್ಳಿ, ನೀವು ದಿನದಲ್ಲಿ ಯಾವಾಗ ಬೇಕಾದರೂ ಪ್ರೋಟೀನ್ ತೊಗೋಬೋದು, ಅದರದ್ದೇನೂ ಇದಿಲ್ಲ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಅದೇ ರೀತಿ ಜಿಮ್ಮಲ್ಲಿ ಹೆವಿ ಲಿಫ್ಟ್ ಮಾಡಬೇಕು. ನಿಮ್ಗೆ ಹಾಗೆ ಹೇಳಿದ್ನಲ್ಲ, ಸೊ ಪ್ರತಿಯೊಂದು ಮನುಷ್ಯನಿಗೂ ಸ್ಟ್ರಾಂಗ್ ಪಾರ್ಟ್ ಮತ್ತು ವೀಕ್ ಪಾರ್ಟ್ ಅಂತ ಇರುತ್ತೆ ಬಾಡಿಲಿ. ನಿಮ್ಗೆ ಅದು ರೆಕಗ್ನೈಸ್ ಆಗಬೇಕಂದ್ರೆ ನಿಮಗೆ 6 months ಇಂದ 1 year ನೀವು ಜಿಮ್ಮಲ್ಲಿ ಕನ್ಸಿಸ್ಟೆಂಟ್ ಆಗಿ ಹೋದರೆ ನಿಮ್ಮ ಬಾಡಿಲಿ ಯಾವ್ದು ಸ್ಟ್ರಾಂಗ್ ಪಾರ್ಟ್ ಇದೆ, ಯಾವ್ದು ವೀಕ್ ಪಾರ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಪರ್ಸ್ನಲ್ ಆಗಿ ನಂಗೆ ಬಂದರೆ ನಾನು ರೆಕಗ್ನೈಸ್ ಮಾಡಿರೋದು ಮೋಸ್ಟ್ ಆಫ್ ದ ಮೆನ್ ಎಲ್ರಿಗೂ ಮೇನ್ ಆಗಿ ಶೋಲ್ಡರ್ಸ್ ಅಷ್ಟು ಈಸಿಯಾಗಿ ಬರಲ್ಲ, ಲೆಗ್ಸು ಅಷ್ಟು ಈಸಿಯಾಗಿ ಬರಲ್ಲ. ಅದೇ ರೀತಿ ಅಪ್ಪರ್ ಚೆಸ್ಟ್ ಅಂತೀವಲ್ಲ, ಈ ಅಪ್ಪರ್ ಚೆಸ್ಟು, ಲೋವರ್ ಚೆಸ್ಟ್ ಬಂದ್ಬಿಡುತ್ತೆ ಡಿಪ್ಸು, ಅದರಲ್ಲೆಲ್ಲ ಲೋವರ್ ಚೆಸ್ಟ್ ಬರುತ್ತೆ. ಆದರೆ ಅಪ್ಪರ್ ಚೆಸ್ಟು ಗ್ರೋತ್ ತುಂಬ ಸ್ಲೋ ಇರುತ್ತೆ. ಸೊ ಅಪ್ಪರ್ ಚೆಸ್ಟು, ಶೋಲ್ಡರ್ಸು, ಲೆಗ್ಸು. 6 ಪ್ಯಾಕ್ ಅಂತೂ ನೀವು 3 ದಿನಕ್ಕೊಮ್ಮೆ ಅಂದರೆ ವಾರಕ್ಕೆ 2 ಸಲ ಟ್ರೈನ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಡೈಲಿ ಟ್ರೈನ್ ಮಾಡಿದ್ರೆ ಅದು ಓವರ್ ಟ್ರೈನಿಂಗ್ ಆಗುತ್ತೆ, ಸರಿಯಾಗಿ ಗ್ರೋತ್ ಆಗಲ್ಲ. ಸೊ ವಾರದಲ್ಲಿ 3 ದಿನ 2 ಸೆಟ್ಸ್ ಮಾಡ್ತೀನಿ. ಪ್ಲ್ಯಾಂಕ್ಸು ಆಗಿರ್ಬೋದು ಅಥವಾ ಕ್ರಂಚಸ್ಸು, ಎರಡರಲ್ಲೂ. ನಮಗೆ ಬ್ಯಾಕ್ಗೆ ಸಪೋರ್ಟ್ ಮಾಡೋ ಮಸಲ್ಸ್ ಯಾವುದಂದ್ರೆ ಬೈಸೆಪ್. ಅದೇ ರೀತಿ ಚೆಸ್ಟ್ಗೆ ಸಪೋರ್ಟ್ ಮಾಡೋ ಮಸಲ್ಸ್ ಯಾವುದಂದ್ರೆ ಟ್ರೈಸೆಪ್. ಹೌದಾ? ಸೊ ಲೆಗ್ಸು, ಶೋಲ್ಡರು ಸಪ್ರೇಟು. ಸೊ ಈ ಥರ ಮಂಡೇ ನೀವು ಹೋಗಿ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ, ಬ್ಯಾಕ್, ಬೈಸೆಪ್ ಆರ್ ಚೆಸ್ಟ್, ಟ್ರೈಸೆಪ್, ಇವೆರಡರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಮಂಡೇ ಹೋಗಿ ಬ್ಯಾಕ್ ಮತ್ತು ಬೈಸೆಪ್, ಬ್ಯಾಕ್ದು 3 to 4 ಎಕ್ಸಸೈಸ್ ಮಾಡ್ತೀನಿ. 12 reps 3 sets, 4 ಎಕ್ಸಸೈಸು. ಅದೇ ರೀತಿ ಟ್ಯೂಸ್ಡೇ ಚೆಸ್ಟು 4 ಎಕ್ಸಸೈಸು, ಆಮೇಲೆ ಚೆಸ್ಟ್ ಆದಮೇಲೆ 3 ಎಕ್ಸಸೈಸು ಟ್ರೈಸೆಪ್ದು. ಸೊ ಇದೇ ರೀತಿ ಥರ್ಡ್ ಅಂದರೆ ಬುಧವಾರ ಬಂದ್ಬಿಟ್ಟು ಲೆಗ್ಸು ಮತ್ತು ಶೋಲ್ಡರ್ಸು. ಪ್ರೋಗ್ರೆಸಿವ್ ಓವರ್ಲೋಡ್ ಅಂತೀವಿ, ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ತಾ ಇರಬೇಕು. ಸೊ 12 to 12 reps ಆಯಿತು ಅಂದರೆ ನೆಕ್ಸ್ಟ್ ವೀಕು 15 kg ಡಂಬಲಿಂದ ಸ್ಟಾರ್ಟ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ. ಸೊ ಈ ವಿಡಿಯೋನ ಸಮರೈಸ್ ಮಾಡಬೇಕು ಅಂದರೆ ಫಸ್ಟು ಎಕ್ಸಸೈಸ್ ಬಗ್ಗೆ ನಾನು ಹೇಳಿದೆ ನಿಮಗೆ. ಎಕ್ಸಸೈಸು ಪರ್ ಡೇ 2 ಮಸಲ್ಸ್ನ ಟಾರ್ಗೆಟ್ ಮಾಡಿ, ಬೆಟರ್ ಗ್ರೋತ್ ಸಿಗುತ್ತೆ. ಅದೇ ರೀತಿ ಡಯಟ್ನ ಮೇಂಟೈನ್ ಮಾಡೋಕ್ಕೆ ಪ್ರೋಟೀನ್ ಹೈ ಇಟ್ಕೊಳ್ಳಿ. ಪರ್ kg ಆಫ್ ಯುವರ್ ಬಾಡಿ ವೇಟ್ 2 grams ಆಫ್ ಪ್ರೋಟೀನ್. ಅಂದರೆ ನನ್ನ ವೇಟ್ 70 kg, ಅದಕ್ಕೆ ನನಗೂ 140 grams ಆಫ್ ಪ್ರೋಟೀನ್ ಬೇಕು. ಅದೇ ರೀತಿ ಫೈಬರ್ಸ್ನ ಹೈ ಇಡಿ, ಕಾರ್ಬ್ಸ್ನ ಲೋ ಇಡಿ. ಕಾರ್ಬ್ಸ್ ತಿನ್ನಲೇಬೇಡಿ ಅಂತ ಹೇಳ್ತಾ ಇಲ್ಲ, ಕಾರ್ಬ್ಸ್ನ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸೋರ್ಸಿಂದ ತೊಗೊಳಕ್ಕೆ ಟ್ರೈ ಮಾಡಿ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸೋರ್ಸ್ ಬಂದ್ಬಿಟ್ಟು ಓಟ್ಸ್, ನಾರ್ಮಲ್ ಆಗಿ ಓಟ್ಸ್ ಸಿಗುತ್ತೆ, ಇಲ್ಲ ಬಾಯ್ಲ್ಡ್ ರೈಸ್ ಅಂತ ಸಿಗುತ್ತೆ. ಇವೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸೋರ್ಸು. ಈಸಿಯಾಗಿ ಸಿಗೋ ಕಾರ್ಬೋಹೈಡ್ರೇಟ್ಸ್ ಅಂದರೆ ತೊಗೊಂಡ ತಕ್ಷಣ ಗ್ಲೂಕೋಸ್ನ ಸ್ಪೈಕ್ ಮಾಡೋ ಯಾವುದೇ ವಸ್ತು ಆಗಲಿ, ತಿಂಡಿ ಆಗಲಿ ನೀವು ತಿನ್ನಕ್ಕೆ ಹೋಗಬಾರ್ದು. ಉದಾಹರಣೆಗೆ ಸ್ವೀಟ್ಸು, ಶುಗರು. ಸೊ ಶುಗರ್ ನೀವು ಟೀಯಲ್ಲಿ ಏನು ಕುಡಿತೀರಾ ಅದೇ ಅಷ್ಟೇ ಸಾಕು ನಾರ್ಮಲ್ ಆಗಿ, ಯಾಕಂದರೆ ಲೈಫು ಬೋರ್ ಆಗಬಾರ್ದು, ಟೀ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಸೊ ಬೋರಿಂಗ್ ಆಗದೆ ಫಿಟ್ನೆಸ್ನ ನಾವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು ಅಂದರೆ ನಮಗೆ ಎಂಜಾಯ್ಮೆಂಟು ಇರಬೇಕು. ಅದೇ ರೀತಿ ನಮಗೆ ಪ್ರೋಟೀನ್ ರಿಕ್ವೈರ್ಮೆಂಟು, ಎಕ್ಸಸೈಸು ಎಲ್ಲ ನಮಗೆ ಎಕ್ಸೈಟ್ಮೆಂಟಲ್ಲಿ ನಾವು ಮಾಡಬೇಕು ಅಂದರೆ ಇದೇ ಒಂದು ಪ್ರೊಸೀಜರ್. ಬಾಡಿ ರಿಕಾಂಪೋಸಿಷನ್ನು, ಬಲ್ಕಿಂಗು, ಕಟ್ಟಿಂಗ್ ಎಲ್ಲ ಅಡ್ವಾನ್ಸು, ಅದು ಬಾಡಿ ಬಿಲ್ಡರ್ಸ್ಗೆಲ್ಲ ಇರುತ್ತೆ. ಸೊ ನಾವು ಪ್ರೋಟೀನ್ನ ಹೈ ಇಟ್ಕೊಳ್ಳಿ, ಕಾರ್ಬ್ಸ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಫೈಬರ್ಸ್ನ ಹೈ ಇಟ್ಕೊಳ್ಳಿ. ಇದೆ. ಮತ್ತು ಎಲ್ಲರೂ ಅಂತಾರೆ ಡೈಲಿ ಚಿಕನ್ ತಿಂದರೆ ಹೀಟ್ ಆಗಲ್ವಾ, ಮತ್ತು ಕಾನ್ಸ್ಟಿಪೇಷನ್ ಎಲ್ಲ ಆಗಲ್ವಾ, ಪ್ರಾಬ್ಲಮ್ ಆಗಲ್ವಾ ಅಂತಾರೆ. ಸೊ ಕೆಲವು ಜನಕ್ಕೆ ಆಗುತ್ತೆ, ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡು. ಯಾವುದಕ್ಕೂ ಆ ಥರ ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾವು ಯಾವುದೇ ರೀತಿ ಕೊಡೋಕ್ಕಾಗಲ್ಲ, ಸಜೆಷನ್ಸ್ ಕೊಡೋಕ್ಕಾಗಲ್ಲ. ಏನಂದರೆ ಇದು ಯಾಕಾಗುತ್ತೆ ಬಾಡಿ ಹೀಟ್ ಅಂದರೆ ನೀರು ಕಮ್ಮಿ ಕುಡಿತೀರಾ, ಹೌದಾ? ನೀರು ಕಮ್ಮಿ ಕುಡಿದ್ರೆ ಆಗುತ್ತೆ. ಅದೇ ರೀತಿ ಚಿಕನ್ ತಿಂದು ಫೈಬರ್ ತಿನ್ನಿಲ್ಲ ಅಂದರೆ ಈ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ಬಾಡಿ ಹೀಟ್ ಮತ್ತು ಕಾನ್ಸ್ಟಿಪೇಷನ್. ಫೈಬರ್ ಬೇಕು, ಅದು ರಾ ಚಿಕನ್ನು ಅದು ಕರಗಕ್ಕೆ ನಿಮಗೆ ಟೈಮ್ ಆಗುತ್ತೆ. ಮತ್ತು ಬೊವೆಲ್ ಮೂಮೆಂಟ್ ಇಲ್ಲ ಅಂದರೆ ನಿಮಗೆ ಆ ಪ್ರಾಬ್ಲಮ್ ಬರುತ್ತೆ. ಬೊವೆಲ್ ಮೂಮೆಂಟ್ ಬೇಕು ಅಂದರೆ ಕರಳಲ್ಲಿ ನಿಮಗೆ ಅಬ್ಸರ್ವ್ ಆಗೋಕ್ಕೆ, ಮೂಮೆಂಟ್ ತಿಂದಿದ್ದಂಥ ಊಟ ಮೂಮೆಂಟ್ ಆಗೋಕ್ಕೆ ನಿಮಗೆ ಫೈಬರ್ ಬೇಕು. ಫೈಬರ್ ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ, ಹಣ್ಣು ಮತ್ತು ತರಕಾರಿ. ಸೊ ಸೇಬು ಹಣ್ಣಲ್ಲಿ ಫೈಬರ್ ತುಂಬ ಜಾಸ್ತಿ. ಆ್ಯಪಲ್ ತಿನ್ನಿ, ಬಾಳೆಹಣ್ಣು ತಿಂದರೆ ಬಾಳೆಹಣ್ಣು, ಆ್ಯಪಲ್ಸು. ಅದೇ ರೀತಿ ಇನ್ನೂ ಹೈ ಫೈಬರು, ವಿಟಮಿನ್ ಸಿ ಇರೋವಂಥ ಇನ್ನೊಂದು ಹಣ್ಣು ಅಂದರೆ ಪೇರು ಹಣ್ಣು. ಸೊ ಅದು ಕೂಡ ತುಂಬ ಒಳ್ಳೆ ಫೈಬರ್ ಸೋರ್ಸ್ ಅದು ಕೂಡ.
ಸೊ ಈ ಥರ ಮೇಂಟೈನ್ ಮಾಡಿ. ಅದೇ ರೀತಿ ಇನ್ನೊಂದು ಮೇನ್ ಪಾಯಿಂಟ್ ಬಂದ್ಬಿಟ್ಟು ಪ್ರೋಟೀನ್ನ ಮೇಂಟೈನ್ ಮಾಡಬೇಕು ಅಷ್ಟೇ. ಪ್ರೋಟೀನ್ ಮೇಂಟೈನ್ ಮಾಡಿದ್ರೆ ಬಾಡಿ ರಿಕಾಂಪೋಸಿಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದರ ರಿಸಲ್ಟ್ ಕಾಣೋಕ್ಕೆ ಆಲ್ಮೋಸ್ಟ್ 3 ಮಂತ್ಸ್ ಬೇಕಾಗುತ್ತೆ. 3 ಮಂತ್ಸ್ ನೀವು ಕನ್ಸಿಸ್ಟೆಂಟ್ ಆಗಿ ಹೋದರೆ ಈ ರಿಸಲ್ಟ್ಸ್ ನಿಮಗೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬಾಡಿ ಶೇಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಬಾಡಿನ ಯಾವ ಥರ ಇಟ್ಕೋಬೇಕು ಅಂದರೆ, ಒಂದು 3 ಮಂತ್ಸ್ ಟ್ರೈನ್ ಮಾಡಿದ್ರೆ ಏನು ನೀವು 6 ಪ್ಯಾಕ್ ಆ ಥರ ಗೋಲ್ ಅಚೀವ್ ಮಾಡ್ಬೋದು. ಆ ಥರ ನಮ್ಮ ಬಾಡಿ ಎವ್ರಿ ಟೈಮ್ ನೀವು 6 ಪ್ಯಾಕ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದು ತುಂಬ ಸ್ಟ್ರಿಕ್ಟ್ ಡಯಟ್ ಬೇಕು, ಸ್ಟ್ರಿಕ್ಟ್ ಎಕ್ಸಸೈಸ್ ಬೇಕು. ಸೊ ಬೇರೆ ಲೈಫ್ ಗೋಲ್ಸ್ ಎಲ್ಲ ನಿಮಗೆ ಕಾಂಪ್ರಮೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಯಾವ ಥರ ಬಾಡಿ ಮೇಂಟೈನ್ ಮಾಡ್ಬೇಕಂದ್ರೆ, ಇನ್ನೂ 3 ಮಂತ್ಸ್ ಹೊಡೆದ್ರೆ, ಸ್ಟ್ರಿಕ್ಟ್ ಡಯಟ್ ಮಾಡಿ ಹೊಡೆದ್ರೆ ಜಿಮ್ನ, ನಮಗೆ ಆ ಗೋಲ್ನ ಅಚೀವ್ ಮಾಡೋ ಥರ ಬಾಡಿ ಇರಬೇಕು ಅಷ್ಟೇ. ಈ ಥರ ಇರಬೇಕಂದ್ರೆ ನೀವು ಪ್ರೋಟೀನ್ ಹೈ ಆಗಿ ಇಟ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಜಿಮ್ನಲ್ಲಿ ಹೆವಿ ವೇಟ್ನ ಟ್ರೈನ್ ಮಾಡಿ. ಎಷ್ಟು ವೇಟ್ ಅಂದರೆ ಭಾಳ ಜಾಸ್ತಿ ವೇಟ್ ಅಲ್ಲ, ಏನು ಶೋಲ್ಡರ್ ಪೇಯ್ನು ಬ್ಯಾಕ್ ಪೇಯ್ನ್ ಬರೋ ಥರ ವೇಟ್ನೇ ಎತ್ತಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗುತ್ತೆ 11ರಿಂದ 12ನೇ ರೆಪ್ಸು ನಮಗೆ ಬರ್ನ್ ಆಗಬೇಕು, ಬರ್ನಿಂಗ್ ಸೆನ್ಸೇಷನ್ ಆಗಬೇಕು. ಬರ್ನಿಂಗ್ ಸೆನ್ಸೇಷನ್ ಆದರೆ ಸೊ ಅದು ಕರೆಕ್ಟ್ ವೇಟ್ ಅಂತ ಅಷ್ಟೇ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಓಕೆ 12.5 ಡಂಬಲ್ಲು ಅದೇ ಹೆವಿ ಅಂತ ಅದನ್ನೇ ಮಾಡ್ತಾ ಇರ್ತಾರೆ. ಬಟ್ 12 ರೆಪ್ಸ್ ಆದಮೇಲೆ ಅವ್ರು 20 ರೆಪ್ಸ್ ಕೂಡ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. 12.5 kg ಆದ್ಮೇಲೆ ನೆಕ್ಸ್ಟ್ ಶಿಫ್ಟ್ ಆಗಿ ಪ್ರೋಗ್ರೆಸ್. ಇನ್ನು ಹಣ್ಣುಗಳು ವಿಚಾರಕ್ಕೆ ಬಂದರೆ, ನಮ್ಮ ಜಿಮ್ ಗೋವರ್ಸ್ಗೆ ತುಂಬ ಹೆಲ್ಪ್ ಮಾಡೋ ಹಣ್ಣುಗಳು ಅಂದರೆ ಪೈನಾಪಲ್ ಮತ್ತು ದಾಳಿಂಬೆ ಹಾಗೂ ಸೇಬು ಹಣ್ಣು ಮತ್ತು ಪೇರಳೆ ಹಣ್ಣು. ಯಾಕೆ ಪೈನಾಪಲ್ ಮತ್ತು ದಾಳಿಂಬೆ ಅಂದರೆ, ನಿಮ್ಗೆ ಗೊತ್ತಿರ್ಬೋದು ಮಸಲ್ ಗ್ರೋತ್ಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ತುಂಬ ಇಂಪಾರ್ಟೆಂಟ್ ಅಂತ. ಸೊ ರಿಸರ್ಚ್ ಪ್ರಕಾರ ನೀವು ಗೂಗಲ್ನ ಸರ್ಚ್ ಮಾಡ್ಬೋದು, ಪೈನಾಪಲ್ ಮತ್ತು ದಾಳಿಂಬೆ ಟೆಸ್ಟೋಸ್ಟಿರಾನ್ ಬೂಸ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡುವಂಥ ಹಣ್ಣು. ಸೊ ಆದ್ದರಿಂದ ಇದು ಮೇಲ್ ಗ್ರೋತ್ ಹಾರ್ಮೋನು. ಸೊ ಮಸಲ್ ಬಿಲ್ಡ್ ಮಾಡೋಕ್ಕೆ ಟೆಸ್ಟೋಸ್ಟಿರಾನ್ ಹೈ ಇರಬೇಕು ಅಂದರೆ ನೀವು ವಾರದಲ್ಲಿ 2-3 ಸಲ ಪೈನಾಪಲ್ಲು ದಾಳಿಂಬೆ ಎರಡರಲ್ಲೊಂದು ಆ್ಯಡ್ ಮಾಡಿ ಡಯಟ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದೇ ರೀತಿ ಆ್ಯಪಲ್ ಡೈಲಿ ತಿಂದರೂ ಒಳ್ಳೆಯದು. ಅದರಲ್ಲಿ ಹೈ ಫೈಬರ್ ಇರುತ್ತೆ. ಹೈ ಫೈಬರ್ ಇರೋದ್ರಿಂದ ನಿಮ್ಮ ಬವಲ್ಸ್ ಮೂವ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇನ್ನು ನಾನು ನಿಮ್ಗೆ ಹೇಳಿದ್ದೆ ಏನಪ್ಪ ಅಂದರೆ, ನಮ್ಮ ಬಾಡಿಲಿ ಸ್ಟ್ರಾಂಗ್ ಪಾರ್ಟು ವೀಕ್ ಪಾರ್ಟು ಎರಡೂ ಇರುತ್ತೆ. ಸ್ಟ್ರಾಂಗ್ ಪಾರ್ಟು ಅಂದರೆ ನಾವು ಹೆಚ್ಚಿಗೆ ಏನು ವೇಟ್ ಲಿಫ್ಟ್ ಮಾಡಲಿಲ್ಲ ಅಂದರೂ ಅದು ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದು ವೀಕ್ ಪಾರ್ಟ್ಸ್ ಇರುತ್ತೆ. ಸೊ ಪರ್ಸನಲ್ ಆಗಿ ನನಗೆ ಬಂದರೆ, ನಾನು ಅಬ್ಸರ್ವ್ ಮಾಡೋ ಪ್ರಕಾರ ಮೋಸ್ಟ್ ಆಫ್ ದ ಜಿಮ್ ಗೋವರ್ಸ್ಗೆ ಶೋಲ್ಡರ್ಸ್ ಡೆವಲಪ್ ಮಾಡೋದು ತುಂಬ ಕಷ್ಟ. ಶೋಲ್ಡರ್ಸ್ ಮತ್ತು ಲೆಗ್ಸು ಸೇಮ್ ನನಗೂ ಕೂಡ. ನನ್ನ ವೀಕ್ ಪಾರ್ಟ್ ಬಂದುಬಿಟ್ಟು ಶೋಲ್ಡರ್ಸು ಬ್ರಾಡ್ ಇದೆ, ಬಟ್ ವಿಡ್ತ್ ಇಲ್ಲ. ಅಂದರೆ ಏನು ಸೈಡ್ ಎಲ್ಸ್ ಅಂತ ಇವತ್ತು ಸೈಡ್ ಎಲ್ಸ್ ಈ ಮೂವ್ಮೆಂಟ್ ಮಾಡಿದ್ರೆ ಸೈಡ್ ಎಲ್ಸ್ ಬರುತ್ತೆ. ಸೈಡ್ ಎಲ್ಸು ನಂದು ಡೆವಲಪ್ ಇಲ್ಲ. ಅದೇ ರೀತಿ ಟ್ರ್ಯಾಪ್ಸ್ ಬಂದ್ಬಿಟ್ಟು ಅದು ಕೂಡ ಡೆವಲಪ್ ಆಗಲ್ಲ. ಅದಕ್ಕೆ ನಾನು ಜಾಸ್ತಿ ಎಫರ್ಟ್ ಹಾಕಬೇಕು. ಇದನ್ನು ನಾವು ಏನು ಮಾಡ್ಬೋದು ಅಂದರೆ, ನಾವು ವಾರ್ಮ್ ಅಪ್ ಸೆಷನ್ ಮಾಡ್ತೀವಲ್ಲ, ವಾರ್ಮ್ ಅಪ್ ಸೆಷನಲ್ಲಿ ಇದರಲ್ಲಿ ಒಂದು 2 ಸೆಟ್ ಲೋ ವೇಟಲ್ಲಿ ಮಾಡ್ಕೊತಾ ಇದ್ದರೆ ಬರುತ್ತೆ. ಸೊ ಮತ್ತೆ ಇನ್ನೊಂದು ಮೇನ್ ಮಸಲ್ಸ್ ಬಂದ್ಬಿಟ್ಟು ಅಪ್ಪರ್ ಚೆಸ್ಟ್ ಏನು ಲುಕ್ ಬರುತ್ತಲ್ಲ, ಲೋವರ್ ಚೆಸ್ಟು ಆಲ್ಮೋಸ್ಟ್ ಆಲ್ ಫ್ಲಾಟ್ ಬೆಂಚ್ ಪ್ರೆಸ್ ಮಾಡಬೇಕಾದ್ರೆ ಎಲ್ಲರದು ಡೆವಲಪ್ ಆಗುತ್ತೆ. ಬಟ್ ಅಪ್ಪರ್ ಚೆಸ್ಟು ಹಿಟ್ ಮಾಡಲ್ಲ ಮೋಸ್ಟ್ ಆಗಿ. ನಾನು ನನ್ನೇ ಸೇರಿ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು 6 ತಿಂಗಳು ಜಿಮ್ಮಿಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ನನ್ನ ಅಪ್ಪರ್ ಚೆಸ್ಟ್ ವೀಕ್ ಇದೆ. ಸೊ ಅದಕ್ಕೆ ರಿಕ್ವೈರ್ಡ್ ಶೇಪು, ರಿಕ್ವೈರ್ಡ್ ಅಸ್ಥೆಟಿಕ್ಸ್ ಅಲ್ಲಿ ಕಾಣ್ತಾ ಇಲ್ಲ ಅಂತ. ಸೊ ಅದರಿಂದ ನಾನು ಜಿಮ್ಮಿಗೆ ಹೋಗಿ ಚೆಸ್ಟ್ ಡೇ ಇದ್ದಿನ ಫಸ್ಟ್ ಮಾಡೋದೇ ಅಪ್ಪರ್ ಚೆಸ್ಟ್ ಎಕ್ಸಸೈಸು, ಡಂಬಲ್ ಪ್ರೆಸ್. ಸೊ ಡಂಬಲ್ ಪ್ರೆಸ್ ಮಾಡಿದ್ರೆ ಅಪ್ಪರ್ ಚೆಸ್ಟಿಗೆ ಹಿಟ್ ಆಗುತ್ತೆ. ಸೊ ಫಸ್ಟು ಅಪ್ಪರ್ ಚೆಸ್ಟ್ ಮಾಡಬೇಕು. ಅದೇ ರೀತಿ ಶೋಲ್ಡರ್ಗೆ ಹೋದ ದಿನ ನಮಗೆ ರಿಯರ್ ಡೆಲ್ಟ್ಸ್ ಮತ್ತು ಸೈಡ್ ಡೆಲ್ಟ್ಸ್ ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಸೊ ಅದರಿಂದ ಅವುಗಳನ್ನು ಜಾಸ್ತಿ ಹಿಟ್ ಮಾಡಿ. ಸೊ ಎಲ್ಲರದು ಫ್ರಂಟ್ ಡೆಲ್ಟ್ಸ್ ಡೆವಲಪ್ ಇರುತ್ತೆ, ಯಾಕಂದರೆ ಪುಷ್ ಮೂಮೆಂಟಲ್ಲಿ ಅದು ಚೆಸ್ಟ್ ಪ್ರೆಸ್ಸು ಮತ್ತು ಬ್ಯಾಕಲ್ಲಿ ನಮಗೆ ಶೋಲ್ಡರ್ಸು ಆಲ್ಮೋಸ್ಟ್ ಹಿಟ್ ಆಗುತ್ತೆ ಬೈಸೆಪ್ ಜೊತೆ. ಅದರಿಂದ ಸೊ ಸೈಡ್ ಡೆಲ್ಟ್ಸ್, ರಿಯರ್ ಡೆಲ್ಟ್ಸ್ ಆ್ಯಂಡ್ ಅಪ್ಪರ್ ಚೆಸ್ಟ್ ಆ್ಯಂಡ್ ಲೆಗ್ಸ್, ಸೊ ಇವನ್ನ ಫೋಕಸ್ ಮಾಡಿ ಎಕ್ಸಸೈಸ್ ಮಾಡಿದರೆ ಓವರ್ ಆಲ್ ಅಸ್ಥೆಟಿಕ್ಸು ಚೆನ್ನಾಗಿ ಬರುತ್ತೆ. ಸೊ ಡಯಟು ಪ್ಲಸ್ ಎಕ್ಸಸೈಸು ಸ್ಟ್ರಾಟರ್ಜಿ, ಈ ಥರ ಬಾಡಿ ರಿಕಾಂಪೋಸಿಷನ್ದು ನಿಮಗೆ ಹೇಳಿದೆ. ಇಷ್ಟೇ. ಹೆವಿ ಲಿಫ್ಟ್ ಮಾಡಿ, ಪ್ರೋಟೀನ್ ರಿಕ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡಿ, ಫೈಬರ್ನ ಕಂಪ್ಲೀಟ್ ಮಾಡಿ, ಕಾರ್ಬೋಹೈಡ್ರೇಟ್ಸ್ನ ಮೀಡಿಯಮಲ್ಲಿ ಇಡಿ. ಸೊ ಇದರಿಂದ ಬಾಡಿ ರಿಕಾಂಪೋಸಿಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಡಿ ರಿಕಾಂಪೋಸಿಷನ್ ಅಂದರೆ ಬಾಡಿ ಅದೇನು ಜಿಮ್ ಗೋವರ್ ಶೇಪ್ ಅಂತೀವಲ್ಲ, ವಿಡ್ತ್, ವೈಡ್ ಶೋಲ್ಡರ್ಸು, ಶಾರ್ಟ್ ವೇಸ್ಟು, ವಿ ಟೇಪರ್ ಶೇಪು, ಇದೆಲ್ಲ ಬರಬೇಕು ಅಂದರೆ ಈ ಸ್ಟ್ರಾಟರ್ಜಿನ ಫಾಲೋ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದು ನನ್ನ ಫೀಡ್ಬ್ಯಾಕ್ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.